ಸೊ ನಮ್ಮ ಪ್ರದಕ್ಷಿಣೆ ಇವಾಗ ಸ್ಟಾರ್ಟ್ ಆಗಿದೆ. ಮೊದಲನೇ ಗೋಪುರ ರಾಜಗೋಪುರ ಅಂತಿದ್ರೆ ಇಲ್ಲಿಂದ ಎಲ್ಲಿ ಸ್ಟಾರ್ಟ್ ಮಾಡಿದ್ರ, ಎಲ್ಲಿಂದ ಎಲ್ಲಿವರೆಗೂ ಅಂತೆಲ್ಲ ಇದೆ. ಈಗ ಕುಬೇರ ಲಿಂಗಕ್ಕೆ ಬಂದಿದ್ದೀವಿ. ಒಂದು ಲಿಂಗನ ದರ್ಶನ ಮಾಡ್ಬೇಕಂದ್ರೆ 1 hour ಆಗ್ತೈತೆ, ಅಷ್ಟು ಕಷ್ಟ ಆಗ್ಬಿಟ್ಟೈತೆ ನಡೆಯೋದು. ಇದಿದೆ ಅಲ್ವಾ, ಇದು ಮೋಕ್ಷ ದ್ವಾರ ಅಂತೆ. ಹಿಂಗೆ ಹೋಗಿ ಆ ಕಡೆಯಿಂದ ಹಿಂಗೆ ಹೊರಗಡೆ ಬರಬೇಕು. ಸೊ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಬೆಂಗಳೂರಿಂದ. ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ. ಮುಂದೆ ಎಲ್ಲ ಈಗಲೇ ಹೇಳ್ತೀನಿ. ಆ್ಯಕ್ಚುಲಿ ಎಲ್ಲರೂ ಮಲ್ಕೊಂಡಿದ್ವಿ. ಸಡನ್ನಾಗಿ ಎಲ್ಲರಿಗೂ ಅಂದರೆ ರೂಮಲ್ಲಿ ನೀರು ಬರಲಿಲ್ಲ, ಅದಕ್ಕೆ ಸಡನ್ನಾಗಿ ಎಲ್ಲರೂ ಅರುಣಾಚಲಮ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀರಿ. ಸೊ ಇವಾಗ ಇಲ್ಲಿಗೆ ಜಕ್ಕೂರ್ ಲೇಔಟಿಗೆ ಬಂದಿದ್ದೀವಿ, ಇನ್ನೊಬ್ಬರನ್ನ ಪಿಕ್ ಮಾಡಬೇಕು ಅಂತ ಹೇಳಿ. ಸೊ ಆಲ್ರೆಡಿ ಕಾರಲ್ಲಿ ವಾಶ್ ಮಾಡ್ತಾ ಇದ್ದಾರೆ, ನಿಮಗೂ ಬನ್ನಿ ತೋರಿಸ್ತೀನಿ. ನೋಡಿ, ಕಾರ್ ಇಲ್ಲಿ ನಿಂತಿದೆ, ಇದು ವಾಶ್ ಮಾಡಬೇಕಂತ ನಿಂತೀವಿ. ನೋಡಿ, ದೇವಣ್ಣ ಅಲ್ಲಿದ್ದಾರೆ. ಸೊ ಅದು ಸ್ವಲ್ಪ ಗಲೀಜಾಗೋದ್ರಿಂದ ವಾಶ್ ಮಾಡ್ಕೊಂಡು ಹೋಗೋಣ ಅಂತಂದರು, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸೊ ಅಂದರೆ ಅವ್ರ ಆಫೀಸ್ ಇದು, ಬ್ರಹ್ಮಾಜಿ ಅವರ ಆಫೀಸು. ಸೊ ಬನ್ನಿ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ. ಅರುಣಾಚಲೇಶ್ವರ ಅಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಬ್ರಹ್ಮಾಜಿ ಮಾತ್ರ ಒಬ್ಬರು ಮಾತ್ರ ನೋಡಿದಾರಂತೆ, ಇನ್ಯಾರೂ ನೋಡಿಲ್ಲ ಹುಡುಗರು. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅರುಣಾಚಲಂ ಅಂತ ಹೇಳಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಸೊ ಯಾರಾದರೂ ಈ ವಿಡಿಯೋ ನೋಡೋರಿದ್ದರೆ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ಸೊ ಗಾಯ್ಸ್, ಈಗ ಟೈಮು 8:30 ಆಗಿದೆ. ಒಂದು ಸ್ಟಾಪ್ ಹಾಕಿದ್ದೀವಿ ಟೀ ಕುಡಿಯೋಣ ಅಂತೇಳಿ. ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಎಂಡು, ಇಲ್ಲಿ ಹೊಸೂರು ಸ್ಟಾರ್ಟ್ ಇಲ್ಲಿಂದ. ನೋಡಿ ಅಲ್ಲಿ ಕಾಣುತ್ತೆ, ನಿಮ್ಗೆ ತೋರಿಸ್ತೀನಿ, ಜೂಮ್ ಮಾಡ್ತೀನಿ. ನೋಡಿ ಅದು ಕರ್ನಾಟಕ ಬಾರ್ಡರ್ ಎಂಡು. ನೋಡಿ ಗಂಡಬೇರುಂಡೆ ಎಲ್ಲ ಇದೆ ಅಲ್ಲಿ, ಅದು ಕರ್ನಾಟಕ ಬಾರ್ಡರು. ಆ ಕಡೆಗೆ ನಮಗೆ ಇದು ಸ್ಟಾರ್ಟ್ ಆಗುತ್ತೆ, ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ, ಅಲ್ಲಿದೆ. ಸೊ ಈಗ ನಾವಿಲ್ಲಿ ಕಾರ್ನಲ್ಲಿ ಸ್ಟಾಪ್ ಮಾಡಿ ಎಲ್ಲರೂ ಟೀ ಕುಡಿಯೋಕ್ಕೆ ಹೋಗಿದ್ದೀವಿ. ಸೊ ಬನ್ನಿ ನೋಡಿ, ಎಷ್ಟೊಂದು ಇಲ್ಲಿ ಬೇರೆ ಟೋಲ್ ಇದೆಯಲ್ವ, ಅದಕ್ಕೆ ಎಷ್ಟೊಂದು ವೆಹಿಕಲ್ಸ್ ಇದ್ದಾವೆ. ಡಬ್ಬಾಗ್ಲೂ ಸಿಕ್ಕಾಪಟ್ಟೆ ಇದ್ದಾವೆ. ನೋಡಿ ಕಾರಲ್ಲಿ ನಿಂತಿದೆ, ಟೀ ಕುಡಿಯೋಕ್ಕೆ ಹೋಗಿದ್ದಾರೆ. ಬನ್ನಿ ಟೀ ಕುಡಿದ್ಬಿಟ್ಟು ಪ್ರಯಾಣ ಮುಂದುವರ್ಸೋಣ. ಗೈಸ್, ಈಗ ಟೈಮ್ 10 ಗಂಟೆ ಆಗಿದೆ. ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಇದೆ ಟೆಂಪಲ್ಲು. ಈಗ ನಾವು ಕೃಷ್ಣಗಿರಿಯಲ್ಲಿದ್ದೀವಿ, ಊಟ ಮಾಡಬೇಕು ಅಂತ ಹೇಳಿ. ಸೊ ರಾತ್ರಿ ಪ್ರದಕ್ಷಿಣೆ ಮಾಡಬೇಕಲ್ವ, ಸೊ ಸ್ವಲ್ಪ ಎನರ್ಜಿ ಬೇಕು ಅಂತ ಹೇಳಿ ಎಲ್ಲರೂ ಇಲ್ಲಿ ಒಂದು ಹೋಟ್ಲಿಗೆ ಸೈಡ್ಗೆ ಹಾಕಿದ್ದೀವಿ. ಸೊ ನೋಡಿ ಎಲ್ಲರೂ ಇಲ್ಲಿ ಹೋಗ್ತಾ ಇದ್ದಾರೆ, ಕಾರಲ್ಲಿ ನಿಲ್ಸಿದ್ದೀವಿ. ಕೃಷ್ಣಗಿರಿ. ಸೊ ಬನ್ನಿ ಊಟ ಮಾಡಿ ಮತ್ತೆ ಹೊರಡೋಣ. ಗೈಸ್, ಈಗ ಟೈಮ್ 1 ಗಂಟೆ ಆಗಿದೆ. ನಾವು ಬೆಂಗಳೂರು ಜಸ್ಟ್ 5 ಗಂಟೆಗೆ ಬಿಟ್ಟಿದ್ದು. ನಾವು ಬಿಟ್ಟಾಗ 3 ಜರ್ನಿ ತೋರಿಸ್ತಿತ್ತು, 3.5 ಅವರ್ ಜರ್ನಿ ತೋರಿಸ್ತಿತ್ತು. ಇಲ್ಲಿ ಬರೋಷ್ಟೊತ್ತಿಗೆ ನಾವು 6 ಅವರ್ ಮಾಡ್ಕೊಂಡ್ಬಂದಿವಿ, 6 ಅವರ್ 7 ಅವರು. ಸುಮ್ಮನೆ ಅಲ್ಲಿ ಟ್ರಾಫಿಕ್, ಅದು ಬೇರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಆಮೇಲೆ ಸ್ವಲ್ಪ ಊಟಕ್ಕೆ ನಿಲ್ಲಿಸಿದ್ದಕ್ಕೆ ಲೇಟ್ ಆಗೋಯ್ತು. ಈಗ 1 ಗಂಟೆಗೆ ಬಂದಿವಿ, ಈಗ ಸ್ಟಾರ್ಟ್ ಮಾಡಬೇಕು. ನನ್ನ ಫ್ರೆಂಡ್ ಹೇಳ್ದ 3 ಅವರಲ್ಲಿ ಮುಗೀತೆ ಅಂತ ಹೇಳಿದ್ದಾನೆ ಪ್ರದಕ್ಷಿಣೆ. ನೋಡೋಣ ಬನ್ನಿ, ಫಸ್ಟ್ ಟೈಮ್ ಅರುಣಾಚಲಂ, ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹೇಳಿ ಎಕ್ಸ್ಪೀರಿಯನ್ಸ್. ನೋಡಿ ಇವರೆಲ್ಲ ಹೋಗ್ತಾ ಇದ್ದಾರೆ ಮುಂದೆ. ಸೊ ಗೈಸ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಮೊದಲನೇ ಗೋಪುರ ರಾಜಗೋಪುರ. ಸೊ ಬನ್ನಿ ಒಂದೆರಡು ಫೋಟೋ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ನೋಡಿ, ನೋಡ್ಕೊಬಿಡಿ ಒಂದ್ಸತಿ ರಾಜಗೋಪುರ ಹೆಂಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟಂತ ಬೈ ಒಂದು ತೆಂಗಿನಕಾಯಿ? 50 ರೂಪೀಸಾ? ಅಲ್ಲಿ ಮಂಗಳಾರತಿ ತಗೊಂಡು ನೋಡಿ, ಇಲ್ಲಿ ತೆಂಗಿನಕಾಯಿ ಹೊಡೆದು, ಇಲ್ಲಿ ನೋಡಿ ಇಲ್ಲಿ ತೆಂಗಿನಕಾಯಿ ಹೊಡೆದು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿಂದ. ಸೊ ಬನ್ನಿ ಹೊಡೆಯೋಣ. ನೋಡಿ ನಮ್ಮ ಅಣ್ಣ ಹೊಡಿತಾ ಇದ್ದಾರೆ, ನೀವೇ ಹೊಡಿಬೋದು, ಅವರು ಹೊಡ್ಕೊಡ್ತಾರೆ ಅಂದರೆ. ಗೈಸ್, ಪ್ರದಕ್ಷಿಣೆ ಸ್ಟಾರ್ಟ್ ಆಗಿದೆ. ನೋಡಿ ಅಲ್ಲಿ ತೆಂಗಿನಕಾಯಿ ಹೊಡೆದು ಯಾರನ್ನ ಬೊಟ್ಟಿಕೊಳ್ಳೋರಿದ್ರೆ ಇವ್ರು ಇಡ್ತಾ ಇರ್ತಾರೆ, ಹಿಂದೆಯಿಂದನೇ ಬೀಳ್ತಿರ್ತಾರೆ ಬಂದಿದ ತಕ್ಷಣ. ಸೊ ಯೋಚನೆ ಮಾಡ್ಕೋಬೇಡಿ, ಬೇಕಂದರೆ ಇಟ್ಕೊಳ್ಳಿ. ಸೊ ನಾವು ಬಿಸಿಲು ಅಂತ ಇದ್ದೀನಿ, ಓಡಾಡ್ತಾ ಇದ್ರೆ ಅದು ಬೆವರಿಗೆ ಇಳಿದೋಗುತ್ತೆ ಅಂತ ಹೇಳಿ ನಾವು ಯಾರು ಇಟ್ಕೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪ್ರದಕ್ಷಿಣೆ ಇವಾಗ ಸ್ಟಾರ್ಟ್ ಆಗಿದೆ.
ಮೊದಲನೇ ಗೋಪುರ ರಾಜಗೋಪುರ ಅಂತಿದ್ರೆ ಹೆಸರು. ಆ್ಯಂಡ್ ಅಲ್ಲಿ ತಮಿಳಲ್ಲಿದೆ, ನಂಗೆ ತಮಿಳು ಬರಲ್ಲ, ಗೊತ್ತಿದ್ರೆ ಯಾರನ್ನ ಓದಿ ಹೇಳಿ. ಸೊ ಬನ್ನಿ ಹೋಗೋಣ ಈಗ, ಹೆಂಗಿರುತ್ತೆ ಅಂತ ಹೇಳಿ 14 ಕಿಲೋಮೀಟ್ರು ನೋಡೋಣ ಅಂತ. ಮತ್ತೆ ಮೀಟಿಂಗ್ ಪಾಯಿಂಟ್ ಇಲ್ಲೇ ಲಾಸ್ಟ್ ಕೊನೆ ಪಾಯಿಂಟು. ಬನ್ನಿ ಹೋಗೋಣ ಈಗ. ಹೋಗ್ಬೇಕಾದ್ರೆ ಇಲ್ಲಿ ಮ್ಯಾಪ್ ಇದೆ, ಯಾರಾದರೂ ಬೇಕಂದರೆ ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲಿಂದ ಎಲ್ಲಿವರೆಗೂ ಅಂತೆಲ್ಲ ಇದೆ. ಇದು 2ನೇ ಪಾಯಿಂಟು ಅಗ್ನಿಲಿಂಗಮ್ ಅಂತ. ಓಪನ್ ಆಗಿಲ್ಲ, 5 ಗಂಟೆಗೆ ಓಪನ್ ಆಗುತ್ತೆ. ಸೊ ಎಲ್ಲರೂ ಬಂದು ಈಗಲೇ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಬೆಳಗ್ಗೆ ಹೊತ್ತು ಬಿಸಿಲು ಅಂತ ಹೇಳಿ ನೋಡ್ಕೊಳ್ಳಿ. ಒಳಗಡೆ ಓಪನ್ ನೋಡೋಕ್ಕಾಗಲ್ಲ. ದಿಸ್ ಇಸ್ ದ 2nd ಪಾಯಿಂಟ್. ಸೊ ನೋಡಿ ಗೈಸ್, ಇಷ್ಟು ಹೋಗ್ತಾ ಇರ್ತಾರೆ. ಇವತ್ತು ಸ್ವಲ್ಪ ವೀಕೆಂಡ್ ಆಗಿರೋದ್ರಿಂದ, ನಾಳೆ ಸಂಡೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ. ಆ್ಯಂಡ್ ಪ್ರತಿ ರೋಡ್ ಪಕ್ಕದಲ್ಲಿ ಆಲ್ಮೋಸ್ಟ್ ವಾಶ್ರೂಮ್ಸು ಎಲ್ಲ ಅವೈಲೇಬಲ್ ಇದ್ದಾವೆ, ಯೂಸ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಮರಗಳಿದ್ದಾವೆ, ಅದೊಂದು ಬೆಟರ್ ಆಪ್ಷನ್ನು. ಡೇ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ, ಬೇಸಿಗೆಗಾಲದಲ್ಲಂದು ಬಿಸಿಲು ಸತ್ತೇ ಹೋಗ್ತೀವಿ. ನೋಡಿ ಹೆಂಗಿದೆ ಅಂತೇಳಿ. ನೋಡಿ ಹುಣಸೆ ಮರಗಳವೆಲ್ಲ ನೋಡಿ. ಈ ಕಡೆ ರೋಡ್ ಪಕ್ಕದಲ್ಲಿ ಅವು ಚಿಕ್ಕ ಚಿಕ್ಕ ದೇವಸ್ಥಾನಗಳು ಎಲ್ಲ ಇದ್ದಾವೆ. ಸೊ ನಮ್ಮ ಮೇನ್ ಟಾರ್ಗೆಟ್ ಅವು ಬರೀ ಅಲ್ಲಿ ಆತ್ಮಲಿಂಗಗಳು ಮಾತ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಬಿಕಾಸ್ ಲೇಟ್ ಆಗಿಬಿಡುತ್ತೆ, ಮತ್ತು ಬೆಳಗ್ಗೆ ಆದರೆ ಬಿಸಿಲಿಗೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತೀವಿ ಅಂತ ಹೇಳಿ ಹಾಗೆ ಹೋಗ್ತಾಯಿದ್ದೀವಿ. ಇದು 4ನೇ ಲಿಂಗ, ನಿವೃತ್ತಿ ಲಿಂಗ ಅಂತೆ. ಇದು ಒನ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಅರ್ತ್ ಅಂತೆ. ನೋಡೋಣ. ನೋಡಿ ಇದು 4th ಲಿಂಗ. ಸೊ ಬನ್ನಿ ಈಗ ನೆಕ್ಸ್ಟ್ ಲಿಂಗಮ್ಗೆ ಹೋಗೋಣ ದರ್ಶನಕ್ಕೆ. ಇದು ವರುಣಲಿಂಗಮ್ಮು. ಇಲ್ಲಿಗೆ ಬಂದರೆ ಹಾಫ್ ಜರ್ನಿ ಮುಗೀತು ಅಂತ. 7 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇದು 5ನೇ ಲಿಂಗ. ಇಲ್ಲಿಗೆ 7 ಕಿಲೋಮೀಟ್ರ್ ಮುಗ್ದಿರುತ್ತೆ. ಸೊ ಈಗಿನ್ನೂ ಟೈಮು ನಮ್ಮದು 3:30 ಆಗಿದೆ. 6 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಈಗ 6ನೇ ಲಿಂಗ ವಾಯುಲಿಂಗ. ನಡೆಯೋ ಸ್ಪೀಡೆಲ್ಲ ಕಡಿಮೆ ಆಗ್ಬಿಟ್ಟದ, ಒಬ್ಬೊಬ್ರಿಗೂ ಗಾಳಿ ಹೋಗ್ತೈತೆ, ಆದರೂ ನಡೀತಾ ಇದ್ದೀವಿ. ಈಗ ವಾಯುಲಿಂಗಮ್ ಬಂದಿದ್ದೀವಿ. ಬನ್ನಿ ಹೋಗೋಣ ದರ್ಶನಕ್ಕೆ. ವಾಯುಲಿಂಗ ಇನ್ನೂ 5 ಕಿಲೋಮೀಟ್ರ್ ಇದೆ, ನಡೆಯೋಕ್ಕೆ ಆಗ್ತಿಲ್ಲ. ಹಣ್ಣು ನೋಡಿ, ಇಲ್ಲಿ ಇದೆ ನೋಡಿ ತಿರುವಣ್ಣಾಮಲೈ. ಐ ಲವ್ ತಿರುವಣ್ಣಾಮಲೈ. ಎಲ್ಲೋದ್ರೂ ಈ ತಿರುವಣ್ಣಾಮಲೈ ಐ ಲವ್ ಅನ್ನೋದು ಮಾತ್ರ ಎಲ್ಲೂ ಬಿಡೋಲ್ಲ. ಎಲ್ಲ ಕಡೆ, ಎಲ್ಲ ಬೆಂಗಳೂರು ಐ ಲವ್, ತಿರುವಣ್ಣಾಮಲೈ ಎಲ್ಲ ಕಡೆಯೂ ಇರುತ್ತೆ ನೋಡಿ ಗೈಸ್. ಬೆಳಗ್ಗೆ ಈಗ 4 ಗಂಟೆ ಆಗಿದೆ, ಇನ್ನು 5 ಕಿಲೋಮೀಟ್ರ್ ಇದೆ. ಸ್ಟಾರ್ಟಿಂಗಲ್ಲೇನೋ 1 ಅವರಿಗೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕವರ್ ಮಾಡೋಕ್ತಾಯಿದ್ವಿ. ಇವಾಗ 1 ಅವರ್ಗೆ 1.5 ಕಿಲೋಮೀಟ್ರ್ ಸಹ ಕವರ್ ಮಾಡೋಕ್ಕಾಗ್ತಿಲ್ಲ. ನೋಡಿ ಹೆಂಗೆ ಹೋಗ್ತಾಯಿದ್ರು ಘಟಾನ್ಘಟಿಗಳಿಬ್ಬರು. ಸೊ ಬನ್ನಿ ಹೋಗೋಣ. ಪಟ್ ಅಂತ ಆಗ್ತಿಲ್ಲ, ಕಾಲು ಫುಲ್ಲು ಉರಿತದೆ. ಸೊ ಯಾರನ್ನ ಸೆನ್ಸಿಟಿವ್ ಸ್ಕಿನ್ ಇರೋರು ಸಾಕ್ಸ್ ಅದು ಇದು ಹಾಕ್ಕೊಂಡು ವಾಕ್ ಮಾಡ್ಬೋದು. ಸೊ ನಿಮ್ಮ ಸೌಲಭ್ಯದ ಪ್ರಕಾರ ವಾಕ್ ಮಾಡಿ ನೀವು ಸಹ. ನಾವು ಯಾರು ಪಾದರಕ್ಷೆಗಳನ್ನು ಸ್ಲಿಪ್ಪರ್ಸ್ ಹಾಕಿಲ್ಲ ಯಾರು. ಸೊ ಬನ್ನಿ 5 ಕಿಲೋಮೀಟ್ರ್ ಆದಮೇಲೆ ನೋಡೋಣ ಮುಂದೆ. ಈಗ ಕುಬೇರ ಲಿಂಗಕ್ಕೆ ಬಂದಿದ್ದೀವಿ. ಒಂದು ಲಿಂಗನ ದರ್ಶನ ಮಾಡಬೇಕಂದ್ರೆ 1 ಅವರ್ ಆಗ್ತೈತೆ, ಅಷ್ಟು ಕಷ್ಟ ಆಗ್ಬಿಟ್ಟೈತೆ ನಡೆಯೋದು. ಸೊ ಬನ್ನಿ ನೋಡೋಣ. ಕುಬೇರ ಲಿಂಗನ ದರ್ಶನ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸೆಂಟ್ರಾಗಿ ಇನ್ನೊಂದು 2 ಲಿಂಗ ಇದ್ದಾವೆ. ಬಾ ಆ 2 ಲಿಂಗನ ದರ್ಶನ ಮಾಡ್ಕೊಂಡು ಹೋಗೋಣ. ನೋಡಿ ಅಲ್ಲಿದೆ ಲಿಂಗ. ಸೊ ಕಾಣಲ್ಲ ನೋಡಿ. ಲೈನ್ ಏನು ನೋಡ್ತಿದ್ದೀರಲ್ಲ, ಅಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಈಗ ಇದಿದೆ ಅಲ್ವಾ, ಇದು ಮೋಕ್ಷ ದ್ವಾರ ಅಂತೆ. ಹಿಂಗೆ ಹೋಗಿ ಆ ಕಡೆಯಿಂದ ಹಿಂಗೆ ಹೊರಗಡೆ ಬರಬೇಕು. ಅದರಿಂದ ಒಳಗಡೆ ಬಂದರೆ ಏನು ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಬನ್ನಿ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳಿ. ಒಂದು ಚಿಕ್ಕ ಸಂಧಿ ಇರುತ್ತೆ, ಸಂಧಿಯಲ್ಲಿ ಹೊರಗೆ ಬರಬೇಕು. ಅದಕ್ಕೋಸ್ಕರ ಇಷ್ಟೊಂದು ನಿಂತಿದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಬರ್ತಿದ್ದಾರೆ. ನೋಡಿ ಹಂಗೆ ಬರಬೇಕು. ಸೊ ಈ ಲೈನ್ ನೋಡಿದರೆ ಒಂದು ತುಂಬ ದೂರ ಐತೆ. ಅದಕ್ಕೆ ಅಷ್ಟೊಂದು ಎಲ್ಲ ಮಾಡೋಕ್ಕಾಗಲ್ಲ ನಮಗೆ. ಮತ್ತೆ ಬೆಳಕಾಗ್ಬಿಟ್ರೆ ಆಮೇಲೆ ಬಿಸಿಲಲ್ಲಿ ನಡೆಯೋಕ್ಕಾಗಲ್ಲ. ಇನ್ನು 5 ಕಿಲೋಮೀಟ್ರ್ ಐತೆ ಅಂತ ಹೇಳಿ ನಾವು ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗ್ತಾಯಿದ್ದೀವಿ. ಸೊ ಚಲೋ ಹೋಗೋಣ ಬನ್ನಿ. ಹಂಗೆ ಹಿಂಗೆ ಮಾಡಿ 5:30 ಇನ್ನೊಂದು ಲಿಂಗ ಹತ್ರ ಬಂದಿದ್ವಿ. ಇದರ ಹೆಸರು ಒಂದು ಈಶಾನ್ಯ ಲಿಂಗ. ನೋಡಿ ಅಲ್ಲಿದೆ ಹೆಸರು.
ನೋಡಿ ಇಲ್ಲಿದೆ ಈಶಾನ್ಯ ಲಿಂಗ ಅಂತ ಹೆಸರು. ಮೇ ಬಿ ಇನ್ನೊಂದಿರ್ಬೋದು ಅನ್ಕೋತೀನಿ. ನೋಡೋಣ ಬನ್ನಿ. ನೋಡಿ ಅಲ್ಲಿದೆ ಲಿಂಗ. ಕೊನೆಗೂ ಮುಗಿಸಿದ್ದಾಯ್ತು. ಈಗ ಬಂದೀವಿ. ನಾವು ಸ್ಟಾರ್ಟ್ ಮಾಡಿದ್ದು ಕೊನೆಗೂ ನಮ್ಮ ಪ್ರದಕ್ಷಿಣೆ ಕೊನೆಗೆ ಬಂದೈತೆ. ಗಿರಿದಕ್ಷಿಣೆ ಪ್ರದಕ್ಷಿಣೆ ಅಲ್ಲ. ನಾವು ಸ್ಟಾರ್ಟ್ ಮಾಡಿದ್ದು ರಾತ್ರಿ 1 ಗಂಟೆಗೆ. ಈಗ 5:30 ಆಗಿದೆ. 5 hours 30 minutes ತೊಗೊಂಡೈತೆ ನಮಗೆ ಗಿರಿದಕ್ಷಿಣೆ ಹಾಕೋದಕ್ಕೆ. ಸಿಕ್ಕಾಪಟ್ಟೆ ಕಾಲು ಉರಿತಿದೆ. ಕಾಲುಗಳೆಲ್ಲ ಒಂಥರ ಬೊಬ್ಬೆಗಳು ಬಂದಾಗಿದ್ದಾವೆ. ನೋಡಿ ನಮ್ಮ ಹುಡುಗರು ನಿಂತವ್ರೆ, ನಮ್ಮ ಅಣ್ಣವರು. ಸಿಕ್ಕಾಪಟ್ಟೆ ಕಾಲು ನಿಂತಿದೆ. ಎಲ್ಲ ಇವಾಗ ಸದ್ಯಕ್ಕೆ ರೂಮ್ ತಗೊಂಡು ಸ್ನಾನ ಮಾಡಿಕೊಂಡು ಮತ್ತೆ ದರ್ಶನಕ್ಕೆ ಲೈನಿಗೆ ನಿಂತ್ಕೋಬೇಕು. ಈಗ ಕಾರ್ ಹತ್ರ ಹೋಗ್ಬೇಕಂದ್ರೆ ಅದಕ್ಕೊಂದು 2 ಕಿಲೋಮೀಟರ್ ನಡಿಬೇಕು. ಸೊ ಇನ್ನೂ 5 ಥಿಂಗ್ಸು. ನೋಡಿ ಗಿರಿದಕ್ಷಿಣೆ ಮಾಡಬೇಕು. ಫಸ್ಟು ಗಿರಿ ದರ್ಶನ ಮಾಡಿ ಎಲ್ಲ ಮುಗಿಸ್ಕೋಬೇಕು. ಬನ್ನಿ ಹೋಗೋಣ. ಈಗ ಇನ್ನು ತೋರಿಸ್ತೀನಿ ಮುಂದೆ. ಇದೆ ನೋಡ್ಕೊಳ್ಳಿ ಮೇನ್ ಎಂಟ್ರೆನ್ಸ್ ರಾಜಗೋಪುರ. ನೋಡಿ ಹೆಂಗಿದೆ, ನೋಡಿ ಹೆಂಗಿದೆ ಅಂತ ಹೇಳಿ. ಗಾಯ್ಸ್ ಎಲ್ಲ ಮುಗಿಸಿ ಈಗ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ವಿ. ಅಂದರೆ ನಾವು ಪ್ರದಕ್ಷಿಣೆ ಮುಗಿಸಿದ್ದಕ್ಕೆ ಎಲ್ಲದಕ್ಕೆ ಕರೆಕ್ಟಾಗಿ ಟೈಮ್ ಸರಿ ಹೋಯಿತು. ಅದಕ್ಕೆ ಇಲ್ಲಿ ಬಾತ್ರೂಮ್ ಸ್ನಾನ ಅದಕ್ಕೆ 30 ರೂಪಾಯಿ ಕೊಟ್ಟರೆ ಸ್ನಾನ ಮಾಡ್ಕೋಬೋದು ಒಬ್ಬರು. ಸೊ ನಾವು ಅದರಿಂದ ರೂಮ್ ಏನು ತಗೊಂಡಿಲ್ಲ. ಸೊ ಬಾತ್ರೂಮ್ ಸ್ನಾನ ಮುಗಿಸ್ಕೊಂಡು ಬಾತಿಗಂತ ಸಪ್ರೇಟ್ ರೂಮ್ಸ್ ಇದ್ದಾವೆ. ಒಬ್ಬರಿಗೆ 30 ರೂಪಾಯಿ ತಗೋತಾರೆ. ಎಷ್ಟೊತ್ತಾದ್ರೂ ಸ್ನಾನ ಮಾಡ್ಕೋಬೋದು. ಸೊ ಸ್ನಾನ ಮುಗಿಸ್ಕೊಂಡು ಈಗ ಪ್ರದಕ್ಷಿಣೆಗೆ ಹೊರಡ್ತಾ ಇದ್ದೀವಿ. ಇದು ಒಂದು ನಿಮ್ಗೊಂದು ತೋರಿಸ್ತೀನಿ ತಡೀರಿ. ನೋಡಿ ಗೈಸ್, ಇಲ್ಲಿ ಒಂದು ಗೋಪುರ ಇದೆ. ಇದು ಯಾವ ಸೈಡ್ ಇದೆ ಗೊತ್ತಿಲ್ಲ, ಬಟ್ ಅದರಿಂದನೇ ಒಂದು ಬೆಟ್ಟ ಇದೆ. ನೋಡಿ ಏನು ಸಖತ್ತಾಗಿದೆ ಅಲ್ವ. ನೋಡಿ 4 ಸೈಡ್ಸು ದೊಡ್ಡ ದೊಡ್ಡ ಗೋಪುರಗಳಿದ್ದಾವೆ ಎಂಟ್ರಿ ಥರ. ಅದರಿಂದನೇ ಒಂದು ಬೆಟ್ಟ ಇದೆ. ಚೆನ್ನಾಗಿದೆ. ಬೆಳಗ್ಗೆ ಇನ್ನು ಮುಂಜಾನೆ ನೋಡಿ, ಈಗಿನ್ನು ಸೂರ್ಯ ಹೊಡ್ತಾ ಇದ್ದಾನೆ. ಸೊ ಬನ್ನಿ ದರ್ಶನ ಮುಗಿಸ್ಕೊಂಡು ಫಸ್ಟು ಹೋಗಿ ಮಲ್ಕೋಬೇಕು. ಸಿಕ್ಕಾಪಟ್ಟೆ ಕಾಲೆಲ್ಲ ಎಳೀತಾ ಇದ್ದಾವೆ. ಚಲೋ ಬನ್ನಿ. ಇದು ನಾರ್ತ್ ಗೇಟ್ ಎಂಟ್ರಿ. ಇದು ನಾರ್ತ್ ಗೇಟ್ ಎಂಟ್ರಿ. ಅಲ್ಲಿ 50 ರೂಪಾಯಿ ಟಿಕೆಟ್ ತಗೊಂಡು ಒಂದು ಫ್ರೀ ದರ್ಶನ, ಇನ್ನೊಂದು ಯಾವುದೋ 50 ರೂಪಾಯಿ ಟಿಕೆಟು. ನೋಡಿ ಅಲ್ಲೊಂದು ಗೋಪುರ, ಇಲ್ಲೊಂದು ಗೋಪುರ, ಇಲ್ಲೊಂದು ಗೋಪುರ, ಅದ್ರ ಹಿಂದೆ ಒಂದು ಗೋಪುರ ಅಲ್ಲಿದೆ ನೋಡಿ ಹಿಂದೆ. ಅದು ಸೌತ್ ಎಕ್ಸಿಟ್ ಅಂತ. ಅದು ಎಲ್ಲರೂ ಯಪ್ಪ ನೋಡಿ ಲೈನ್ ಎಷ್ಟಿದೆ ಅಂತ ಹೇಳಿ. ಲೈನಲ್ಲಿ ನಿಂದಿರ್ಬೇಕು. ಇವಾಗ ಫ್ರೀ ಟಿಕೆಟ್ ಕೊಟ್ಟು ದರ್ಶನಕ್ಕೆ ಹೋದ್ರೂ ಸಹ ಲೈನಲ್ಲಿ ನಿನ್ನೋ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಸೊ ಬನ್ನಿ ಹೋಗೋಣ. ನೋಡಿ ಗೈಸ್, ಇದು ಸೌತ್ ಎಕ್ಸಿಟ್. ಅದು ಸೌತ್ ಗೋಪುರ. ಆ್ಯಂಡ್ ಇದು ದೇವಸ್ಥಾನದ ಒಳಗಡೆ ಹಿಂದ. ಇದು ನಾರ್ತ್ ಗೋಪುರ ಅದು. ಸೊ ಇನ್ನೂ ಒಳಗಡೆ ಅವ್ರಿಗೆ ಹೋಗ್ಬೇಕು ನೋಡಿ. ಗೈಸ್, ಅದರ ಒಳಗಡೆನೆ ದೇವರ ದರ್ಶನ. ದೇವರ ಗುಡಿ ಅದೇ ಮೇನ್ ದೇವರಿರೋದು. ಅಂಡ್ ಅದರಿಂದನೇ ನೋಡಿ ಬೆಟ್ಟ ಇದೆ. ಸೊ ಗೈಸ್, ದರ್ಶನ ಮುಗೀತು. ಈಗ ತಾನೇ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಗೆ ಬಂದಾಕಿದ್ದೀವಿ. ಸೊ ಈಗ ಬಂದ ಕೆಲಸ ಮುಗ್ದಿರೋದ್ರಿಂದ ಮನೆಗೆ ಹೋಗ್ಬೇಕಂತ ಸಾಕಾಗಿದೆ. ಸುತ್ತಾಡಿ ಸೊ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀವಿ. ನಮ್ಮ ಸ್ವಲ್ಪ ಜನ ಇಬ್ಬರು ತಪ್ಪೋಗಿದ್ದಾರೆ, ಬ್ಯಾಗ್ ತರಕ್ಕೆ ಹೋಗಿದ್ದಾರೆ. ಅವ್ರು ಕಾಯ್ತಾ ಇದ್ದೀವಿ ಬರೋಕ್ಕೆ. ಸೊ ಅವ್ರು ಬಂದಮೇಲೆ ಹೊರಡೋದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ನಿಮಗೆ ಯಾರ್ದನ್ನ ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸ್ರಿ. ಸೊ ಬಾಯ್.